ಅವರು ನೀಡಿದ ವಿದ್ಯಾದಾನ, ಅನ್ನದಾನ, ವಸ್ತ್ರದಾನ, ಚಿನ್ನ ರಜತ ಪಾತ್ರಗಳ ದಾನಕ್ಕೆ ಲೆಕ್ಕವಿಲ್ಲ. ಜಾತಿ, ಮತ, ಪಂಥ, ಕುಲಗಳ ಭೇದವೆಣಿಸದೆ ಅನ್ನದಾನ ಮಾಡಿದರು. ಮಹಾರಾಜರು ಎಲ್ಲ ಮತಸ್ಥರಿಗೂ ತ್ರಿಮತಸ್ಥರಿಗೂ ಕೂಡ ವಿಶೇಷವಾಗಿ ಅವರವರ ಧರ್ಮದ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಕೇಂದ್ರವನ್ನು ಮಾಡಿಕೊಂಡು ಪಾಠ ಪ್ರವಚನಾದಿಗಳು ಧರ್ಮ ಕಾರ್ಯಗಳು ನಡೆಯಬೇಕು ಅನ್ನುವುದಕ್ಕೆ ತ್ರಿಮತಸ್ಥರಿಗೂ ಸ್ಥಳವನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಮೂರೂ ಮತದವರಿಗೂ ಈ ಸುತ್ತಲೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಸತ್ಯಧ್ಯಾನ ತೀರ್ಥರಿಗೆ ಇವರೆಲ್ಲ ವಿದ್ಯಾರ್ಥಿಗಳು ಆಟ ಆಡುವಾಗ ಒಬ್ಬರ ಮೇಲೆ ಒಬ್ಬರ ಹತ್ತರ ಅಲ್ಲ, ಹಾಗೆ ವಿದ್ವಾಂಸರನ್ನು ಒಬ್ಬರ ಮೇಲೆ ಒಬ್ಬರನ್ನು ಕೂಡಿಸಿ ತಾವು ಅವರ ಮೇಲೆ ಹತ್ತಿ ಆ ಮೇಲಿನ ಗುಳಂಬದ ಭರಣಿ ಕೆಳಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಬಡಿಸಿದ್ದಾರೆ. ಇಪ್ಪತ್ತನೆಯ ಶತಮಾನದ ಆರಂಭ ಕಾಲದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದ ವೈದಿಕ ಧರ್ಮವು ಲುಪ್ತವಾಗುವ ಸಂದರ್ಭದಲ್ಲಿ ಶ್ರೀ ಸತ್ಯಧ್ಯಾನ ತೀರ್ಥರು ಅವತರಿಸಿದರು. ಸನಾತನ ಧರ್ಮವನ್ನು ಪುನರುಜ್ಜೀವಿಸುವುದಲ್ಲದೆ ಮಾಧ್ವ ವೇದಾಂತಕ್ಕೆ ಪುನಃ ಜೀವದಾನ ಮಾಡಿದರು. ಅಂತೆಯೇ ಅವರನ್ನು ಅಭಿನವ ಆನಂದ ತೀರ್ಥರೆಂದು ಮಾಧ್ವರೆಲ್ಲ ಗೌರವಿಸುತ್ತಾರೆ. ಅಪಾರ ಪಾಂಡಿತ್ಯ, ಚಂದ್ರಿಕಾ ಮಂಡನ ಅವರ ಮೇರುಕೃತಿಯಾಗಿದೆ. ಅಲ್ಲದೆ ಸಿವಿಲ್ ಸೂಟ್, ಸಭಾಸಾರ ಸಂಗ್ರಹ, ಗೀತಾ ಪ್ರತಿಪದಾರ್ಥ ಚಂದ್ರಿಕೆ ಮೊದಲಾದವುಗಳು ಅವರ ಇನ್ನಿತರ ಕೃತಿಗಳು. ಉದಾರ ಹೃದಯ, ಅಂತಃಕರಣ, ವಿದ್ವತ್ತು ಎಲ್ಲಿಯೇ ಇರಲಿ ಅದನ್ನು ಗುರುತಿಸಿದರು. ತಮ್ಮ ಗುರುಗಳ ಕಾಲದಲ್ಲಿ ಆರಂಭಿಸಿದ ಅಭಿವೃದ್ಧಿಕಾರಣಿ ಸಭೆಯ ಮೂಲಕ ಪಂಡಿತರನ್ನು ಕರೆದು ಕೈತುಂಬ ದಕ್ಷಿಣೆ ಕೊಟ್ಟು ಅವರನ್ನು ಶಾಸ್ತ್ರ ಸಾಹಿತ್ಯದಲ್ಲಿಯೇ ಮುಂದುವರಿಯುವಂತೆ ಉತ್ತೇಜನ ಕೊಟ್ಟರು. 13 ಜನ ಪೀಠಸ್ಥ ಸ್ವಾಮಿಗಳು ಅವರಲ್ಲಿ ಪಾಠ ಓದಿದ್ದಾರೆ. ಅವರುಗಳಲ್ಲಿಯ ಉಡುಪಿಯ ಅಷ್ಟಮಠಾಧೀಶ್ವರರಲ್ಲಿಯ ಶಿರೂರು ಮಠಾಧೀಶ್ವರರು, ಸುಬ್ರಹ್ಮಣ್ಯ, ಭೀಮನಕಟ್ಟೆ, ಶ್ರೀ ಭಂಡಾರಕೇರಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಮತ್ತು ಶ್ರೀ ವ್ಯಾಸರಾಜ ಮಠಾಧೀಶ್ವರರಾದ ಶ್ರೀ ಲಕ್ಷ್ಮೀಶ ತೀರ್ಥರು ಪ್ರಮುಖರು. ಶ್ರೀ ಉತ್ತರಾದಿ ಮಠದ ಸರ್ವಜ್ಞ ಪೀಠವನ್ನು ಅಲಂಕರಿಸಿದ ಶ್ರೀ ಸತ್ಯಜ್ಞಾನ ತೀರ್ಥರು ಪೂರ್ವಾಶ್ರಮದ ಶ್ರೀ ಕಿನ್ನಾಳ ಜಯಾಚಾರ್ಯರು. ಶ್ರೀ ಸತ್ಯಪ್ರಜ್ಞ ತೀರ್ಥರು ಪೂರ್ವಾಶ್ರಮದ ಶ್ರೀ ಪಾಂಡುರಂಗಿ ಜಯಾಚಾರ್ಯರು. ಇವರು ಕೂಡ ಅವರಲ್ಲಿಯೇ ಸುಧಾಂತ ಅಭ್ಯಾಸ ಮಾಡಿದವರು. ಪಂಡಿತರಿಗಂತೂ ಲೆಕ್ಕವಿಲ್ಲ. ಆ ಶಿಷ್ಯರೊಬ್ಬೊಬ್ಬರೂ ದೇಶಾದ್ಯಂತ ಮಧ್ವ ಸಿದ್ಧಾಂತ ಪತಾಕೆಯನ್ನು ಹಾರಿಸಿದರು, ಹಾರಿಸುತ್ತಿದ್ದಾರೆ. ಅವರುಗಳಲ್ಲಿ ಪಂಡಿತ ವರಖೇಡಿ ಪ್ರದ್ಯುಮ್ನಾಚಾರ್ಯರು, ಪಂಡಿತ ವರಖೇಡಿ ನರಸಿಂಹಾಚಾರ್ಯರು, ಪಂಡಿತ ಮಳಗಿ ವೇದವ್ಯಾಸಾಚಾರ್ಯರು, ಪಂಡಿತ ಅಗ್ನಿಹೋತ್ರಿ ಯಜ್ಞ ವಿಠಲಾಚಾರ್ಯರು, ಪಂಡಿತ ಮಾಹುಲಿ ಗೋಪಾಲಾಚಾರ್ಯರು, ಪಂಡಿತ ಜಾಲಿಹಾಳ್ ಶ್ರೀನಿವಾಸಾಚಾರ್ಯರು, ಹೀಗೆ ಪಟ್ಟಿ ಬೆಳೆಯುತ್ತದೆ. ಪಂಡಿತ ಮಾಹುಲಿ ಗೋಪಾಲಾಚಾರ್ಯರು ತಮ್ಮ ಗುರುಗಳಿಂದ ಪಡೆದ ಮುಷ್ಟಿ ಮಂತ್ರಾಕ್ಷತೆಯಿಂದ 1936ರಲ್ಲಿ 7 ಜನ ಶಿಷ್ಯರೊಂದಿಗೆ ಮುಂಬಯಿಯಲ್ಲಿ ಪ್ರಾರಂಭಿಸಿದ ವಾಣಿ ವಿಹಾರ ಸಂಸ್ಕೃತ ಪಾಠಶಾಲೆಯು ಇಂದು ಶ್ರೀ ಸತ್ಯಧ್ಯಾನ ವಿದ್ಯಾಪೀಠವಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ನೂರಾರು ವಿದ್ಯಾರ್ಥಿಗಳು ಉಚಿತ ಅನ್ನ, ವಸತಿ, ವಸ್ತ್ರಗಳೊಂದಿಗೆ ಶಾಸ್ತ್ರ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಸನಾತನ ಧರ್ಮದ ರಕ್ಷಕರಾಗಿ ಹೊರಬರುತ್ತಿದ್ದಾರೆ. ಸಿದ್ಧಾಂತದ ಪ್ರಚಾರಕ್ಕಾಗಿ ಪ್ರಥಮ ಬಾರಿಗೆ ಕನ್ನಡ, ಮರಾಠಿ, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಇತ್ಯಾದಿ ಭಾಷೆಗಳಲ್ಲಿ ಗ್ರಂಥಗಳನ್ನು ಪ್ರಕಟಿಸಿ ಮಧ್ವ ಸಿದ್ಧಾಂತವು ಜನಸಾಮಾನ್ಯರಿಗೆ ಮುಟ್ಟುವಂತೆ ಮಾಡಿದರು. ಅವರು ನೀಡಿದ ವಿದ್ಯಾದಾನ, ಅನ್ನದಾನ, ವಸ್ತ್ರದಾನ, ಚಿನ್ನ ರಜತ ಪಾತ್ರಗಳ ದಾನಕ್ಕೆ ಲೆಕ್ಕವಿಲ್ಲ. ಜಾತಿ, ಮತ, ಪಂಥ, ಕುಲಗಳ ಭೇದವೆಣಿಸದೆ ಅನ್ನದಾನ ಮಾಡಿದರು. ಒಂದು ಅಂದಾಜಿನಂತೆ ಅಂದಿನ ದಿನಗಳಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕಿದ ಜನರು ಶ್ರೀ ಮೂಲರಾಮನ ಪ್ರಸಾದದಿಂದ ತೃಪ್ತರಾಗಿದ್ದಾರೆ. 3 ದಶಕಗಳ ಕಾಲ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಚೈತ್ರ ಶುದ್ಧ ಅಷ್ಟಮಿಯಂದು ಪಂಢರಪುರದಲ್ಲಿ ಹರಿಧ್ಯಾನಪರರಾದರು. ಆಸೇತೋರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನ ಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ.
ಮೈಸೂರು ಮಹಾರಾಜರು ಎಲ್ಲ ಮತಸ್ಥರಿಗೂ ತ್ರಿಮತಸ್ಥರಿಗೂ ಕೂಡ ವಿಶೇಷವಾಗಿ ಅವರವರ ಧರ್ಮದ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಕೇಂದ್ರವನ್ನು ಮಾಡಿಕೊಂಡು ಪಾಠ ಪ್ರವಚನಾದಿಗಳು ಧರ್ಮ ಕಾರ್ಯಗಳು ನಡೆಯಬೇಕು ಅನ್ನುವುದಕ್ಕೆ ತ್ರಿಮತಸ್ಥರಿಗೂ ಸ್ಥಳವನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಮೂರೂ ಮತದವರಿಗೂ ಈ ಸುತ್ತಲೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಆ ಕಾಲದಲ್ಲಿ ಮಹಾರಾಜರು, ಮೈಸೂರಿನ ಮಹಾರಾಜರು ಈ ಒಂದು ದೊಡ್ಡದಾದ ನಿವೇಶನವನ್ನು ದಾನವಾಗಿ ಕೊಡ್ತೇವೆ ಅಂತ ಅವರು ಮುಂದೆ ಬಂದದ್ದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಾವು ದಾನ ತೆಗೆದುಕೊಳ್ಳೋದಿಲ್ಲ, ಇದನ್ನು ಖರೀದಿಗೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಈ ಸಂಪೂರ್ಣವಾದ ನಿವೇಶನವನ್ನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಖರೀದಿಗೆ ತೆಗೆದುಕೊಂಡು ಮುಂದೆ ನಿರಂತರವಾದ ಪಾಠ ಪ್ರವಚನಾದಿ ಕಾರ್ಯಗಳು ಇಲ್ಲಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಆಗಿನ ಕಾಲದಲ್ಲಿ ಇಲ್ಲಿ ಸನ್ನಿಹಿತವಾದ ಮುಖ್ಯ ಪ್ರಾಣದೇವರನ್ನು ನೀವು ನೋಡ್ತಾ ಇದ್ದೀರಿ. ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾಗಿ ಇಲ್ಲಿ ಅವರು ತಮ್ಮದೇ ಆದಂತಹ ಒಂದು ತಪಸ್ಸಿನಿಂದ ಮಂತ್ರಾಕ್ಷತೆಯನ್ನು ಹಾಕಿ ಶ್ರೀಮಠದ ಪ್ರತಿಷ್ಠಾಪನೆಯನ್ನು, ಹಳೆಯ ಮಠವನ್ನು ನೀವು ನೋಡಿದ್ದೀರಿ. ಅವರೇನು ಆ ಒಂದು ಭವ್ಯವಾದ ಶುದ್ಧವಾದ ಮನಸ್ಸಿನಿಂದ ತಮ್ಮ ತಪಸ್ಸಿನಿಂದ ಅನುಗ್ರಹಪೂರ್ವಕವಾಗಿ ಮಂತ್ರಾಕ್ಷತೆಯನ್ನು ಹಾಕಿ ಇಲ್ಲಿ ಮಠವನ್ನು ಕಟ್ಟಿ ನಿರಂತರ ಜ್ಞಾನ ಕಾರ್ಯ ನಡೆಯಬೇಕು ಅಂತ ಆಶೀರ್ವಾದ ಅನುಗ್ರಹವನ್ನು ಮಾಡಿದರೋ ಅವರ ಅನುಗ್ರಹದ ಬಲ ನಮ್ಮ ಗುರುಗಳ ಕಾಲದಲ್ಲಿ ಅದು ವಿಶೇಷವಾಗಿ ಅಭಿವೃದ್ಧಿಯಾಗಿ ದೊಡ್ಡದಾದ ವಿದ್ಯಾಪೀಠದ ಸ್ಥಾಪನೆಯಾಗಿ ಈ ಭವ್ಯವಾದ ಭವನದ ನಿರ್ಮಾಣವಾಗಿ ನಿರಂತರವಾಗಿ ಪಾಠ ಪ್ರವಚನಗಳು ನಡೆಯುವಂತೆ ಆಗ್ತಾ ಇದೆ. ಇದಕ್ಕೆ ಮೂಲ ತಪಸ್ಸು, ಮೂಲ ಪ್ರೇರಣೆ, ಮೂಲ ಸ್ರೋತಸ್ಸು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಇಲ್ಲಿ ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಜಯತೀರ್ಥ ವಿದ್ಯಾಪೀಠದ ಸ್ಥಾಪನೆಯನ್ನು ಮಾಡಿದ್ದಾರೆ. ನೂರಾರು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ನೂರಾರು ಜನ ವಿದ್ವಾಂಸರಾಗಿ ಪಾಠ ಪ್ರವಚನಗಳನ್ನು ಅಲ್ಲಲ್ಲಿ ಮಾಡ್ತಾ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ ವಿದ್ಯಾಪೀಠದಲ್ಲಿ ಯಾವ ಸ್ಥಳದಲ್ಲಿ ಕುಳಿತು ನಾವು ಈಗ ಸತ್ಯಧ್ಯಾನ ತೀರ್ಥರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ, ಈ ಸ್ಥಳವು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೇ ನೀಡಿದ ಸ್ಥಳ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ವಿಶಿಷ್ಟ ಕಾರ್ಯಕ್ಷೇತ್ರ ಇದು. ಆ ಕಾರಣಕ್ಕಾಗಿಯೇ ಈ ಬಾರಿ ಭಗವಂತನ ಪ್ರೇರಣೆಯಂತೆ ಇಲ್ಲಿ ಸತ್ಯಧ್ಯಾನ ತೀರ್ಥರ ವಿಶೇಷ ಸ್ಮರಣೆಯನ್ನು ಮಾಡುವ ಯೋಗ ನಮಗೆ ಬಂದಿದೆ. ಮಾವಿನ ಹಣ್ಣಿನ ಈಗ ಬಂದಿದೆ ಮಾವಿನ ಹಣ್ಣಿನ ಕಾಲ. ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಒಂದು ದಿವಸ ಸಹಜವಾಗಿ ಅಡುಗೆಯಲ್ಲಿ ಮಾಡಿದ್ರು. ಚಕ್ಕಿನ ವೈದ್ಯದಲ್ಲಿ ಸ್ವಲ್ಪ ಅವರು ಊಟನೇ ಮಾಡುತ್ತಿರಲಿಲ್ಲ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆಹಾರ ಅಂದರೆ ಹಾಲು ಮಾತ್ರ. ಇಷ್ಟು ಕಾರ್ಯವನ್ನು ಮಾಡಿದ ಮಹಾನುಭಾವರು ಅದು ಎಷ್ಟು ಊಟ ಮಾಡ್ತಿರ್ಲಿಕ್ಕಿಲ್ಲ ಅಂತ ಲೆಕ್ಕ ಹಾಕೋಬೇಡ್ರಿ, ಊಟನೇ ಮಾಡ್ತಿರಲಿಲ್ಲ. ಒಂದು ಹಾಲಿನ ತಂಬಿಗೆ, ಆ ತಂಬಿಗೆಯಲ್ಲಿ ಹಾಲು ತಂದಿಟ್ಟರೆ ಹಾಲು ಸ್ವೀಕಾರ ಮಾಡಿ ಅಷ್ಟರ ಮೇಲೆ ಜೀವನ. ಊಟಕ್ಕೆ ಕೂಡ್ತಾ ಇದ್ದರು, ಸ್ವಲ್ಪ ದೇವರ ಪ್ರಸಾದ ಅಂತ ಬಾಯಿ ಎಂಜಲೆ ಮಾಡೋದು, ಮುಸುರೆ ಮಾಡೋದು ಅಷ್ಟೇ, ಹಾಲೇ ಕುಡಿಯೋದು. ಹಾಲಿನಿಂದಲೇ ಅವರ ಜೀವನ. ಏನೋ ಒಂದು ಸ್ವಲ್ಪ ರುಚಿಗೆ ಅಂತ ಮಾವಿನ ಹಣ್ಣು ಹಾಕಿದ್ರು. ಅಷ್ಟನ್ನು ತಿಂದು ಎದ್ದಾದಮೇಲೆ ಹೇಗಿತ್ತು ಮಾವಿನ ಹಣ್ಣು ಅಂತ ಶಿಷ್ಯರಿಗೆ ಕೇಳಿದರು. ಶಿಷ್ಯರಂದರು, ನಮಗೆ ಯಾರಿಗೆ ಹಾಕಿಲ್ಲ, ನಿಮಗೊಬ್ಬರಿಗೆ ಹಾಕ್ಯಾರೆ ಅಂತ ಹೇಳಿಬಿಟ್ರು. ಬಹಳ ಸತ್ಯಧ್ಯಾನ ತೀರ್ಥರಿಗೆ ಮನಸ್ಸಿಗೆ ನೋವಾಯಿತು. ಮತ್ತು ಅವರ ವ್ಯಾಪಾರ ಹಾಗೆ, ಒಂದು ಚೀಲ ತೊಗೊಂಬ, ಕೆ ಜಿ ತೊಗೊಂಡು ಬಾ, ಅದೆಲ್ಲ ಗೊತ್ತಿಲ್ಲ. ಮಾರ್ಕೆಟೇ ಖರೀದಿ ಮಾಡೋದು. ಎಷ್ಟಿದೆ ಇವತ್ತು ಮಾರ್ಕೆಟ್ ಒಳಗೆ ಎಲ್ಲ ಮಾವಿನ ಹಣ್ಣು ತರಸ್ರಿ ಅಂತ. ನೂರಾರು ಜನ ವಿದ್ವಾಂಸರು, ನೂರಾರು ಜನ ವಿದ್ಯಾರ್ಥಿಗಳು ಯಥೇಚ್ಛವಾಗಿ ಎಲ್ಲರಿಗೂ ಮಾಡಿಸೋಣ ಅಂತ. ಆದರೆ ಆ ಸಲ ಊಟದಲ್ಲಿ ಬಡಿಸಲಿಲ್ಲ. ಅದನ್ನೆಲ್ಲ ಸ್ವೀಕರಣೆ ಮಾಡಿಸಿ ಕೊಡಗಳಲ್ಲಿ ತುಂಬಿಸಿದರು. ಚಕಡಿ ಬಂಡಿ, ಎತ್ತಿನ ಬಂಡಿ, ಆಗಿನ ಕಾಲಕ್ಕೆ ಎತ್ತಿನ ಬಂಡಿಯಲ್ಲೆಲ್ಲ ಅದನ್ನು ತುಂಬಿ ಸ್ವಲ್ಪ ಊರಿನಿಂದ ಹೊರಗೆ ಹೋದರು. ಒಂದೆರಡು ನೀರಿನ ಕೊಡಗಳನ್ನು ತುಂಬಿಟ್ರು. ಉಳಿದದ್ದೆಲ್ಲ ಸ್ವೀಕರಣೆ ಕೊಡಗಳು ತುಂಬಿಕೊಂಡು ಹೋದರು. ಎಲ್ಲ ವಿದ್ವಾಂಸರು ವಿದ್ಯಾರ್ಥಿಗಳಿಗೆ ಅಡವಿಯಲ್ಲಿ ಕಾಡಿನೊಳಗೆ ಒಂದು ಕಡೆಗೆ ಏಕಾಂತ ಪ್ರದೇಶದಲ್ಲಿ ಕೂಡಿಸಿ ಯಥೇಚ್ಛವಾಗಿ ಎಲೆ ಹಾಕಿ ಸ್ವೀಕರಣೆ ಬಡಿಸಿ ಎಲ್ಲರೂ ಆಯಿತು. ಆಮೇಲೆ ಎಲ್ಲರೂ ಕೇಳಿದರು,
ಈ ಸೀಕರಣಿ ತಿಂದ ಮೇಲೆ ನೀರು ಕುಡಿದ್ರೆ ಏನು ಹಣೆ ಬರ ಆಗ್ತದೆ ನಿಮಗೆ ಗೊತ್ತು, ಗೋವಿಂದ ಅಷ್ಟೇ. ನೀರು ಯಾಕೆ ತೊಗೊಂಡು ಬಂದಿರಿ? ಹಾಲು ತಂದರೆ ಪರವಾಗಿಲ್ಲ, ನೀರಿಗೆ ಹಾಲು ಬೇರೆ ಇದೆ, ಹಾಲು ಕುಡೀರಿ ನೀವು, ನೀರು ನಾನು ಬೇರೆದಕ್ಕೆ ತಂದಿದ್ದೇನೆ ಅಂತ. ಸರಿ, ಎಲ್ಲರೂ ಸ್ವೀಕರಣೆ ಆಯಿತು, ಹಾಲು ಕುಡಿದ್ರು, ಎಲ್ಲ ಆದಮೇಲೆ ಆ ನೀರಿನ ಕೊಡ ತಾವು ಸ್ವತಃ ಸತ್ಯಧ್ಯಾನರು ತೆಗೆದುಕೊಂಡು ಬಂದ ಎಲ್ಲ ವಿದ್ವಾಂಸರು ವಿದ್ಯಾರ್ಥಿಗಳ ಕೈಗೆ ತಾವು ನೀರು ಹಾಕಿದ್ದಾರೆ. ಏನು ಸ್ವಾಮಿ, ನೀವು ಕೈ ತೊಳ್ಕೊಳ್ಳೋಕೆ ನಿಂತರೆ ನಾವು ನೀರು ಹಾಕಬೇಕು, ನಮಗೆ ಯಾಕೆ ನೀವು ನೀರು ಹಾಕಿದ್ರಿ ಅಂತ. ನಿನ್ನೆ ದಿವಸ ನಿಮ್ಮನ್ನು ಬಿಟ್ಟು ಸ್ವೀಕರಣೆ ತಿಂದೆಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಇದು ಅಂತ ಹೇಳಿದರು. ಮತ್ತು ವಿಜಯಪುರದಲ್ಲೇನೆ ಚಾತುರ್ಮಾಸ್ಯದ ಸಂದರ್ಭ. ಚಾತುರ್ಮಾಸ್ಯದ ಸಂದರ್ಭ ಸುಮಾರು ರಾತ್ರಿ 12 ಗಂಟೆ ಆಗಿದೆ, 12-12:30 ಆ ಸಂದರ್ಭ. ಭಾಳ ಚಾತುರ್ಮಾಸ್ಯ ಹೇಳಿ ಕೇಳಿ ಜೋರು ಮಳೆ. ಪರ್ವತೀಕರಂತ ಒಬ್ಬರ ಮನೆ, ಅವರ ಮನೆಯಲ್ಲಿ ದೊಡ್ಡ ವಕೀಲರು, ಅವರ ಮನೆಯಲ್ಲಿ ಸ್ವಾಮಿಗಳ ಬಿಡಾರ. ಪೂರ್ವಾಶ್ರಮದಲ್ಲಿ ನಾವು ಪೂರ್ವಾಶ್ರಮದಲ್ಲಿರುವಾಗ ನಮ್ಮ ಗುರುಗಳು ವಿಜಯಪುರದಲ್ಲಿ ಚಾತುರ್ಮಾಸ್ಯ ಮಾಡಿದಾಗ ನಾವು ಹಾಗೂ ಕಾಣಿಯೂರು ಸ್ವಾಮಿಗಳವರು ಅದೇ ಪರ್ವತೀಕರವರ ಮನೆಯಲ್ಲೇ 2 ತಿಂಗಳು ಇರುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆ ಈಗ ಅದು ಪೂರ್ಣ ನವೀಕರಣ ಆಗಿದೆ. ಆಗಿನ್ನೂ ಹಳೆಯ ಮನೆ ಹಾಗೇ ಇತ್ತು, ಮಣ್ಣಿನ ಮನೆ. ಆ ಪರ್ವತೀಕರವರ ಮನೆಯಲ್ಲಿ ಕೆಳಗೆ ವಕೀಲರಿದ್ದಾರೆ, ಮೇಲೆ ಸ್ವಾಮಿಗಳವರಿದ್ದಾರೆ. ಸ್ವಾಮಿಗಳು ತಮ್ಮ ಅಧ್ಯಯನದಲ್ಲಿ ಆಸಕ್ತರಾಗಿದ್ದಾರೆ. ಇಬ್ಬರು ವಕೀಲರೇ ಅಂತ ಹೇಳ್ಬೋದು. ಕೆಳಗಿನ ವಕೀಲರು ತಮ್ಮ ಕೇಸಿನ ಸ್ಟಡಿ ಮಾರನೇ ದಿವಸ ಮಾಡಬೇಕಾದ ಆರ್ಗ್ಯುಮೆಂಟ್ ಅವರು ನೋಡ್ಕೊಳ್ತಾ ಇದ್ದಾರೆ. ಇವರು ತಾವು ಸಿವಿಲ್ ಸೂಟಿನೊಳಗೆ ಏನೇನು ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಸತ್ಯಜ್ಞಾನರು ತಮ್ಮ ವ್ಯವಸ್ಥೆಯನ್ನು ಮೇಲೆ ಮಾಡಿಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಏನಾದರೂ ಊಟಕ್ಕೆ ಸಿಗ್ತದಾ ಅಂತ ಧ್ವನಿ ಕೇಳಿಸ್ತಾ ಇದೆ. ಯಾರ್ದೋ ಒಂದು ಸ್ವಲ್ಪ ದೈನ್ಯದ ಧ್ವನಿ, ಹಸಿವು ಬಹಳ ಆಗಿದೆ, ಒದ್ದಾಟದಲ್ಲಿದ್ದೇವೆ ಅನ್ನೋ ತರಹ. ಕೆಳಗಡೆಗೆ ವಕೀಲರಿದ್ದರು. ಇಷ್ಟು ರಾತ್ರಿ ಅಪರಾತ್ರಿ ಹೇಗೆ? ಎಲ್ಲ ಅಡುಗೆ ಆಯಿತು, ಇಷ್ಟೊತ್ತು 16,000 ಜನರ ಊಟ ಆಯಿತು, ಎಲ್ಲ ಆಯಿತು, ಇನ್ಮೇಲೆ ಈ ಹೊತ್ತಿಗೆ ಎಲ್ಲಿ ಸಿಗುತ್ತೆ? ನಾಳೆ ಬನ್ನಿ, ನಾಳೆ ಊಟ ಆಗ್ತದೆ ಅಂತ. ಅವರಂದರು, ನಾವು ನಾಳೆ ಮಾಡ್ತೀವಿ, ನಮಗೆ ವಯಸ್ಸಾಗಿದೆ, ನಮಗೆ ತಡೆದುಕೊಳ್ಳೋ ಶಕ್ತಿ ಇದೆ, ಚಿಕ್ಕ ಮಕ್ಕಳಿದ್ದಾರೆ. ನಾವು ತಿಕೋಟಾದಿಂದ ಹೊರಟದ್ದು. ತಿಕೋಟ ಬಹಳ ಹತ್ತಿರ ವಿಜಯಪುರಕ್ಕೆ, ಆದರೆ ಆಗಿನ ಕಾಲಕ್ಕೆ ಚಕಡಿ ಬಂಡಿಯಲ್ಲಿ ಬರಬೇಕು, ನಡೀತಾ ಬರಬೇಕು. ಮಳೆ ಬಂತು, ಏನೇನೋ ಸಮಸ್ಯೆಗಳಾಯಿತು. ನಾವು ಈ ಊರು ಬಂದು ಮುಟ್ಟೋದಕ್ಕೆ ಇಷ್ಟೊತ್ತಾಗಿದೆ, ಏನೂ ಸಿಕ್ಕಿಲ್ಲ ಮಧ್ಯದಲ್ಲಿ ಊಟಕ್ಕೆ. ಮಕ್ಕಳೆಲ್ಲ ಅಳ್ತಾ ಇದ್ದಾರೆ, ಮಕ್ಕಳಿಗಾದರೂ ಏನಾದರೂ ಕೊಡ್ರಿ ಅಂತ. ಎಲ್ಲಿಂದ ಕೊಡಬೇಕು? ಈಗ ಅಡುಗೆಯವರೆಲ್ಲಿದ್ದಾರೆ, ಸಾಮಾನೆಲ್ಲಿದೆ, ಇವಾಗ ಯಾರು ಒಲಿ ಹೊತ್ಸೋರು, ಅಡುಗೆ ಮಾಡೋರು? ನಾಳೆ ಬನ್ನಿ ಅಂತ ಮತ್ತೆ ವಕೀಲರು, ಪಾಪ ಬಹಳ ಸಾತ್ವಿಕರು, ಬಹಳ ಉದಾರ ವಕೀಲರೇ ಅವರು. ಅಡುಗೆಯವರು ಎಲ್ಲರೂ ಸಿಗಬೇಕಲ್ಲ ಹೊತ್ತಿಗೆ ಸರಿಯಾಗಿ ಅಂತ, ನಾಳೆ ಬನ್ನಿ ಅಂತ ಅವರು ಹೇಳಿದರು. ಪಾಪ ಮೇಲೆ ಸತ್ಯಜ್ಞಾನರಿಗೆ ಕೇಳಿಸ್ತು ಇದ್ದು, ದಡ 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 ಅಂತ ಕೆಳಗಿಳಿದ್ರು. ಇಳಿದವರೇ ವಕೀಲರೇ ಅಂದರು. ವಕೀಲರು ಗಾಬರಿ ಆದರು. ಸ್ವಾಮಿಗಳು ಗದ್ದರಿಸಿದರೆ ಎದುರಿಗೆ ನಿಲ್ಲೋ ಹಾಗಿಲ್ಲ ಯಾರು, ಅಂಥ ಧ್ವನಿ, ಬಹಳ ಪ್ರೀತಿ ಅವರ ಮೇಲೆ. ವಕೀಲರೇ ಅಂದರು. ಏನು ಸ್ವಾಮಿ, ಏನೋ ಹೇಳ್ತಾ ಇದ್ದಿರಲ್ಲ ಅವರಿಗೆ? ಹೌದು, ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ, ನಾಳೆ ಬನ್ನಿ ಅಂತ ಹೇಳಿದ್ದೇನೆ, ಬೇರೆ ಏನು ಹೇಳಿಲ್ಲ ಅಂತ. ಈಗ ಬರಬೇಡಿ, ನಾಳೆ ಬನ್ನಿ ಅಂತ ಹೇಳೋದಕ್ಕೆ ನೀವ್ಯಾರು ಅಂತ ಕೇಳಿದರು. ಅದು ನನ್ನ ಮನೆ, ಇದು ನಿನ್ನ ಮನೇನೂ ಅಲ್ಲ, ನನ್ನ ಮನೇನೂ ಅಲ್ಲ, ಇದು ಮೂಲರಾಮದೇವರ ಮನೆ, ಅವನು ಹೇಳಿ ಬೇಡ ಅಂತ ನೀನ್ಯಾರು ಹೇಳೋದು? ಹೌದು ಸ್ವಾಮಿ, ಈಗ ಯಾರು ಅಡುಗೆಯವರು ಸಿಗ್ತಾರೆ? ಅಡುಗೆಯವರು ಯಾರಿದ್ದವ್ರನ್ನ ಕರ್ಕೊಂಡು ಬಾ ಅಂತ ಎಬ್ಬಿಸಿದ್ರು. ಬಂದರು ಅಡುಗೆಯವರು. ಅಡುಗೆಯವರು ಅಂದರು, ಈ ದುರ್ದೈವಕ್ಕೆ ಇವತ್ತೇ ಎಲ್ಲ ಕಟ್ಟಿಗೆ ಖಾಲಿಯಾಗಿವೆ, ಕಟ್ಟಿಗೆನೇ ಇಲ್ಲ. ಏನು ಸತ್ಯಜ್ಞಾನ ತೀರ್ಥರ ದರ್ಪ! ತಾವು ಎಲ್ಲಿ ನಿಂತಿದ್ರು ಆ ಹಳೆ ಕಾಲದ ಮನೆ, ಕಟ್ಟಿಗೆಯ ಜಂತಿಗಳು ಅಂತ ಇರ್ತದಲ್ಲ, ಆ ಜಂತಿಗಳು ಆ ಮನೆ ಬೀಳಿಸಿದರು. ಮನೆ ಬೀಳಿಸಿ ಆ ಮನೆ ಕಟ್ಟಿಗೆಯಿಂದ ಅಡುಗೆ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿ ಕಳಿಸಿದ್ರು. ಬಾಗಲಕೋಟೆ ಮಹಾಸಮಾರಾಧನೆಯ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಆಗಿನ ಕಾಲಕ್ಕೆ ದಕ್ಷಿಣೆ ಅಂದರೆ ಬೆಳ್ಳಿ ನಾಣ್ಯಗಳಿತ್ತು. ಇವತ್ತಿನ ನಾಣ್ಯಗಳನ್ನು ನೀವು ಎಷ್ಟು ಕೂಡಿಸಿಟ್ರೂ ಅದರಿಂದ ಒಂದು ಬೆಳ್ಳಿ ನಾಣ್ಯ ಸಿಗೋದಿಲ್ಲ. ಅಂಥ ಬೆಳ್ಳಿಯ ನಾಣ್ಯಗಳನ್ನೇ ಆವಾಗ ಕೊಡ್ತಿದ್ರು. ಆಗಿನ ಕಾಲದ ಒಂದು 2-3
ಮಹಾಸಮಾರಾಧನೆಗಳಲ್ಲಿ ಅಟೆಂಡ್ ಮಾಡಿಬಿಟ್ರೆ ಸ್ವಾಮಿಗಳು ಕೊಟ್ಟ ಆ ದಕ್ಷಿಣೆಯಿಂದ ಸೀರೆ, ದೊಡ್ಡ ದೊಡ್ಡ ಪಾತ್ರೆಗಳು ಇಂಥದ್ದೇನಾದರೂ ಖರೀದಿ ಮಾಡೋಣ ಅಂತ ಕಾಯ್ತಾ ಇದ್ರಂತೆ ಜನ. ಅಷ್ಟೇ 1-2 ಸಲ ಆರಾಧನೆಗೋ ಚಾತುರ್ಮಾಸ್ಯಕ್ಕೋ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಂದರೆ ಏನಾದರೂ ಒಂದು ದೊಡ್ಡ ಪದಾರ್ಥವನ್ನು ಖರೀದಿ ಮಾಡಬಹುದು. ಅಷ್ಟು ಬೆಲೆ ಬಾಳುವ ನಾಣ್ಯಗಳು. ದಕ್ಷಿಣೆ ಕೊಡ್ತಾ ಬರ್ತಾ ಇದ್ದಾರೆ. ಕೊಡ್ತಾ ಬರುವಾಗ ಯಾರೋ ಒಬ್ಬರು ಹೆಣ್ಣು ಮಗಳು ಅಳ್ತಾ ಇದ್ದಾಳೆ. ಅಳ್ತಾ ಇದ್ದರೆ ಸ್ವಾಮಿಗಳು ನೇರವಾಗಿ ಮಾತನಾಡೋ ಹಾಗೋ ಇಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಅಂತ ಶಿಷ್ಯರಿಗೆ ಹೇಳಿದರು. ಯಾಕೆ ಅಳ್ತಾ ಇದ್ದಾರೆ ಕೇಳು ಅಂತ ಕೇಳಿದರೆ, ಏನಿಲ್ಲ, ದೇವರ ದರ್ಶನಕ್ಕೆ ಅಂತ ಬಂದಾಗ ಚೀಲದಲ್ಲಿ ಒಂದು ಸೀರೆ ಇಟ್ಕೊಂಡು ಬಂದಿದ್ದೆ, ಆ ಸೀರೆ ಕಳೆದು ಹೋಗಿದೆ. ಮನೆಗೆ ಹೋಗೋದು ಹೇಗೆ, ಮನೆಯಲ್ಲಿ ಅತ್ತೆ ಬೈತಾಳೆ ಅಂತ ಗಾಬರಿ. ಆಗಿನ ಕಾಲದ ಸೊಸೆಯಂದರು, ಅತ್ತೆಗೆ ಹೆದರೋರು. ಹೀಗಾಗಿ ಅತ್ತೆ ಬೈದು ಬಿಟ್ಟರೆ ಏನು ಮಾಡಬೇಕು ಅಂತ, ಅತ್ತೆ ಬೈತಾಳೆ ಅಂತ ಇಲ್ಲಿ ಅತ್ತೆ ಬಿಟ್ಲವಳು ಅಳ್ತಾ ಇದ್ದಾಳೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಆ ಹುಡುಗ ಓಡಿ ಹೋಗಿ ಹೇಳಿದ, ಸೀರೆ ಕಳ್ಕೊಂಡಿದ್ದಾರಂತೆ, ಅದಕ್ಕೆ ಅಳ್ತಾ ಇದ್ದಾರೆ ಅಂತ. 40,000 ಜನರಿಗೆ ದಕ್ಷಿಣೆ ಆಗಬೇಕು, ಇನ್ನೂ ಓಡಾಡ್ತಾ ಇದ್ದಾರೆ ಪಂಕ್ತಿಯೊಳಗೆ ಓಡಾಡ್ತಾ ಇರುವಾಗಲೇ ದ್ವಾದಶಿ ಬೇರೆ, ಇನ್ನೂ ಅಂಗಡಿ ತೆಗೆದಿರೋದಿಲ್ಲ. ಅಂಥ ಸಂದರ್ಭದಲ್ಲೇ ಹೇಳಿದರು, ಇದ್ದಕ್ಕಿದ್ದಾಗೆ ದಿವಾಣರಿಗೆ ಹೇಳಿ, ಅಂಗಡಿ ಇಷ್ಟು ಬೇಗ ತೆಗೆದಿರೋದಿಲ್ಲ, ಅಂಗಡಿ ಬಾಗಿಲ ತೆಗಿಸಿ ಈಗಿಂತೀಗ ಇಲಕಲ್ ಸೀರೆ ಅಂತ, ಇಲಕಲ್ಲು ಅಂತಿದೆ, ಆ ಇಲಕಲ್ಲಲ್ಲೇ ಸೀರೆಯನ್ನು ನೇಯ್ತಾರೆ. ಬಹಳ ಒಳ್ಳೆಯ ಉತ್ತಮ ಕ್ವಾಲಿಟಿಯ 2 ಇಲಕಲ್ ಸೀರೆಯನ್ನು ಈಗಿಂತೀಗ ತರಿಸ್ಬೇಕು ಅಂತ. ಹಾಗೆ ದಕ್ಷಿಣೆ ಕೊಡ್ತಾ ಹೋಗುವಾಗಲೇ ಒಂದು 10 ನಿಮಿಷದೊಳಗೆ ಬಂತು. ತಡ ಮಾಡಿದರೆ ಸತ್ಯಧ್ಯಾನ ತೀರ್ಥರು ಬರೀ ಪ್ರೀತಿ ಮಾಡ್ತಾ ಇದ್ದರು ಒಂದೇ ತಿಳ್ಕೊಬೇಡ್ರಿ. ಅವರ ದರ್ಪ ಎಷ್ಟು ಅಂದರೆ, ಅವರ ಆಜ್ಞೆ ಮಾಡಿದ ಕೆಲಸ ಕೂಡಲೇ ಆಗದೇ ಇದ್ದರೆ ಅವರ ಮುಖನೇ ನೋಡ್ತಾ ಇರಲಿಲ್ಲ ಇಡೀ ಜನ್ಮ. ಅಂತಹ ದರ್ಪ. ಕಾರಣ ಏನು ಅಂದರೆ, ಬೇಗ ಸತ್ಕಾರ್ಯಗಳಾಗಬೇಕು. ನಾವು ಹೋಗ್ಬೋದು, ಅಂಗಡಿ ತೆಗೆದಿರಲಿಲ್ಲ ಅಂದರೆ ಏನು ಮಾಡಬೇಕು? ತೆಗೆದಿದ್ದರೂ ಈ ತರಹದ ಸೀರೆ ಸಿಕ್ಕದೇ ಇದ್ದರೆ, ಹೀಗೇನಾದರೂ ಸಂಶಯಗಳು ಊಹೆಗಳು ಅಂತ ಯಾರಾದರೂ ಮಾಡಿದರೆ ಅವರ ಮಾತೇ ಆಡ್ತಾ ಇರಲಿಲ್ಲ, ಮುಖನೇ ನೋಡಿಸ್ತಾ ಇರಲಿಲ್ಲ. ಒಬ್ಬರು ಯಾರೋ ಮಹಾನುಭಾವರು ದೊಡ್ಡ ಅಧಿಕಾರದೊಳಗಿದ್ದವರು, ಶ್ರೀಮಠದ ಒಂದು ವಿಶಿಷ್ಟ ಸ್ಥಾನದೊಳಗೆ ದೊಡ್ಡ ಅಧಿಕಾರದೊಳಗಿದ್ದವರು, ನಿರಂತರ ಸತ್ಕಾರ್ಯಗಳನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಇಂಥದ್ದೇನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕು, ಒಂದು ಹೊಲ ಖರೀದಿ ಮಾಡಬೇಕು ಅಂತ. ಹೊಲ ಅಂದರೆ 1 ಎಕರೆ 2 ಎಕರೆ 10 ಎಕರೆ ಇಲ್ಲ, 4-5 ಸಾವಿರ ಎಕರೆ ಹೊಲಗಳನ್ನು ಸತ್ಯಧ್ಯಾನ ತೀರ್ಥರು ತಮ್ಮ ಕೊನೆಯ ಕಾಲದೊಳಗೆ ಖರೀದಿ ಮಾಡಿದರು. ಆ ಖರೀದಿ ಮಾಡುವಂತಹ ಸಂದರ್ಭದೊಳಗೆ ಇಷ್ಟು ಹಣ ಖರ್ಚು ಮಾಡಿ ಖರೀದಿ ಮಾಡೋದು ಯಾಕೆ ಬೇಕು ಅಂತ ಇಷ್ಟೇ ಒಂದು ಸಲಹೆ ಕೊಡೋದಕ್ಕೆ ಯಾರೋ ಹೋದರೆ, ನಿನ್ನ ಕೈಯಲ್ಲಿರುವ ಬೀಗದ ಕೈ ಕೆಳಗಿಡು ಅಂತ ಹೇಳಿದ್ರು. ದೊಡ್ಡ ಸ್ಥಾನದೊಳಗಿದ್ದರು, ಆ ಬೀಗದ ಕೈ ಕೆಳಗಿಡು ಅಂತ ಹೇಳಿದರು. ಮಾತಾಡಲಿಕ್ಕೂ ಬರದೇ ಇರುವ ಭಾರೀ ಸೌಮ್ಯ ವ್ಯಕ್ತಿ ಒಬ್ಬರು, ಭಾಳ ಸೌಮ್ಯ ವ್ಯಕ್ತಿ. ಯಾವ ಕರ್ತೃತ್ವ ಅಂಥದ್ದೇನು ಭಾಳ ತೋರಿಸಿದ ಅಂತಹ ಒಬ್ಬ ಅತೀ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಆ ಬೀಗದ ಕೈ ತೆಗೆದು ಅವ್ರ ಕೈ ಕೊಟ್ಬಿಡೋದು ಅಂತ ಮುಗಿದೋಯ್ತು. ಯಾಕೆ? ಆಜ್ಞೆಯನ್ನು ಮೀರಿದ್ದಕ್ಕೆ, ಅಷ್ಟೇ ಮುಗಿದೋಯ್ತು. ಇವತ್ತಿದಾಗಬೇಕು ಅಂದರೆ ಅದಾಗಬೇಕು. ಅಂತಹ ಒಂದು ರಾಜಯೋಗ ಅವರು ಸತ್ಯಧ್ಯಾನ ತೀರ್ಥ. ಬರಬೇಕು ಸೀರೆ ಅಂದರೆ 2 ನಿಮಿಷದೊಳಗೆ ಬಂದು ಪ್ರತ್ಯಕ್ಷ ಆಗಿರಬೇಕದು, ಇಲ್ಲದೇ ಇದ್ದರೆ ಮುಗಿದೋಯ್ತು. ತಂದಿದ್ದಾರೆ. ಮತ್ತೆ ಅದೇ ಪಂಕ್ತಿಯಲ್ಲಿ ಬಂದು ಆ ಹೆಣ್ಣು ಮಗಳ ಉಡಿಯಲ್ಲಿ ಆ 2 ಸೀರೆಯನ್ನು ಎಸೆದು ಹೋದರು. ಈ ರೀತಿ ಏನಂದರೆ, ಊಟಕ್ಕೆ ಬಂದಾಗ ಥಾಲಿ ಕಳ್ಕೊಂಡು, ತಮ್ಗಿ ಕಳ್ಕೊಂಡು, ಸೀರೆ ಕಳ್ಕೊಂಡದ್ರದೆಲ್ಲ ಜವಾಬ್ದಾರಿ ಸ್ವಾಮಿಗಳಿಗೆ ಯಾಕೆ? ಆದರೆ ಆ ಹೆಣ್ಣಿನ ಕಣ್ಣೀರನ್ನು ಒರೆಸಬೇಕು, ಸಮಾಧಾನದಿಂದ ಇರಲಿ. ರಾಮದೇವರ ಸೀತಾದೇವಿಯ ಅನುಗ್ರಹದ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ಇದ್ದು ಅವರಿಗೆ ಕಲ್ಯಾಣ ಆಗಲಿ ಎನ್ನುವಂತಹ ಒಂದು ಔದಾರ್ಯ, ಆ ತರಹದ ಒಂದು ವಿಶಿಷ್ಟವಾದ ಅವರ ಅನುಸಂಧಾನ. ಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ ಅಂತ ಆ ಅನುಸಂಧಾನದಿಂದ ಇದ್ದಂತಹ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಗುಳಂಬ ಅಂತ ಮಾಡ್ತಾರೆ. ಆ ಗುಳಂಬ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರುಚಿಕರವಾದದ್ದು. ಆ ಭರಣಿ ಅಂತ ಗುಳಂಬದ ಭರಣಿಗಳನ್ನೆಲ್ಲ ಎತ್ತರದ ಅಟ್ಟದ ಮೇಲೆ ಇಟ್ಟಿದ್ದರಂತೆ. ವಿದ್ಯಾರ್ಥಿಗಳಿಗೆ ಅದನ್ನು ತಿನ್ನಬೇಕು ಅಂತ ಇಚ್ಛೆ. ಅದನ್ನು ತಗೊಳ್ಳೋದು ಹೇಗೆ? ಸ್ಟೂಲ್ ಓದಿ ಯಾವುದು ಸಿಗಲಿಲ್ಲ ಹತ್ತಿರದಲ್ಲಿ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಲ್ಲಿರುವಂತಹ ವಿದ್ವಾಂಸರು, ಇವರೆಲ್ಲ ವಿದ್ಯಾರ್ಥಿಗಳು ಆಟ ಆಡುವಾಗ ಒಬ್ಬರ ಮೇಲೆ ಒಬ್ಬರು ಹತ್ತರ ಅಲ್ಲ, ಹಾಗೆ
ವಿದ್ವಾಂಸರನ್ನು ಒಬ್ಬರ ಮೇಲೆ ಒಬ್ಬರನ್ನ ಕೂಡಿಸಿ ತಾವು ಅವರ ಮೇಲೆ ಹತ್ತಿ ಆ ಮೇಲಿನ ಗುಳಂಬದ ಭರಣಿ ಕೆಳಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಬಡಿಸಿದ್ದಾರೆ. ಆ ರೀತಿ ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡಿದವರು, ಪ್ರೀತಿ ಮಾಡಿದಂತಹ ಮಹಾನುಭಾವರು. ಎಷ್ಟೋ ಘಟನೆಗಳಿವೆ, ಹೇಳುವುದಕ್ಕಾಗುವುದಿಲ್ಲ. ಅಂತಹ ಮಹಾ ತಪಸ್ವಿಗಳು ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು. ಅವರ ಜ್ಞಾನದ ಪರಂಪರೆ ಇವತ್ತು ನಮಗೆ ನಿಮಗೆಲ್ಲ ನಡೆದು ಬಂದಿದೆ. ಅವರ ಅನಂತ ಉಪಕಾರಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಅವರ ವಿಸ್ಮರಣೆಯಾಗೋದು ಬೇಡ ಅಂತ ಅವರೇ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅಂತಹ ಮಹಾಗುರುಗಳ ಅನುಗ್ರಹವನ್ನು ನಮಗೆ ಒದಗಿಸಿದಂತಹ ನಮ್ಮ ಮಹಾಗುರುಗಳ ಸ್ಮರಣೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ಈ ಸೇವೆಯನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ.